ವೆಲ್ಕಮ್ ಬ್ಯಾಕ್. ನಿನ್ನೆ ಜಯಮೃತ್ಯುಂಜಯ ಸ್ವಾಮೀಜಿಗಳು, ಇವತ್ತು ಪ್ರಸನ್ನಾನಂದರು. ಪಂಚಮಸಾಲಿ, ನಂತರದಲ್ಲಿ ವಾಲ್ಮೀಕಿ, ಮುಂದ್ಯಾರು? ಮುಖ್ಯಮಂತ್ರಿಗಳಿಗಂತೂ ಕಾವಿ ಪ್ರೆಷರ್ ಜಾಸ್ತಿನೇ. ಈ ಹೊತ್ತಿನ ಸ್ಪೆಷಲ್ ಇದು ಮೀಸಲಾತಿ ಟೆನ್ಷನ್. ಭಾರತೀಯ ಜನತಾ ಪಕ್ಷದ ಮಾಜಿ ಮುಖ್ಯಮಂತ್ರಿಗಳನ್ನು ಬಿಟ್ಟಿಲ್ಲ, ಇವಾಗ ಬೊಮ್ಮಾಯಿ ಅವ್ರನ್ನೂ ಬಿಡ್ತಿಲ್ಲ. ಇದೀಗ ಬರ್ತಿರುವಂಥ ಬ್ರೇಕಿಂಗ್ ನ್ಯೂಸ್. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರಿಗೆ ಮೀಸಲಾತಿ ಟೆನ್ಷನ್ ಶುರುವಾಯಿತು. ನೆನ್ನೆ ಸಿಎಂನ ಭೇಟಿ ಮಾಡಿದ್ರು ಜಯಮೃತ್ಯುಂಜಯ ಸ್ವಾಮೀಜಿಗಳು. ಬ್ರೇಕಿಂಗ್ ನ್ಯೂಸ್. ಜಯಮೃತ್ಯುಂಜಯ ಸ್ವಾಮೀಜಿಗಳು ನಿನ್ನೆ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದ್ದಾರೆ. ಇವತ್ತು ಮುಖ್ಯಮಂತ್ರಿಗಳ ಜೊತೆ ವಾಲ್ಮೀಕಿ ಶ್ರೀಗಳು ಕೂಡ ಚರ್ಚೆ ನಡೆಸ್ತಾ ಇದ್ದಾರೆ. ಪಂಚಮಸಾಲಿ ಮಠದ ಜಯಮೃತ್ಯುಂಜಯ ಶ್ರೀಗಳು, ಕೂಡಲ ಸಂಗಮದಲ್ಲಿರುವ ಪಂಚಮಸಾಲಿ ಮಠ ಈಗಾಗಲೇ 2A ಪ್ರವರ್ಗಕ್ಕೆ ಸೇರಿಸಬೇಕು. ಪಾದಯಾತ್ರೆ ಮಾಡಿದ್ದು ಯಡಿಯೂರಪ್ಪನವರಿಗೆ ದೊಡ್ಡ ಟೆನ್ಷನ್ ಕೊಟ್ಟಿದ್ದು, ಕಂಟಕ ಆಗಿದ್ದು ಎಲ್ಲರೂ ಕೂಡ ಬಲ್ಲೆವು ನಾವು. ಇದೀಗ ಮಾನ್ಯ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರನ್ನ ಮೀಟ್ ಮಾಡಿ, ಅವರು ಮುಖ್ಯಮಂತ್ರಿ ಆದಮೇಲೆ ಅವರಿಗೆ ಅಭಿನಂದನೆ ಸಲ್ಲಿಸಿ ಇದೀಗ ಅವರ ಅಹವಾಲನ್ನು ಮತ್ತೆ ಕೇಳಿದ್ದಾರೆ. 2A ಮೀಸಲಾತಿ ಕುರಿತಂತೆ ಬಸವರಾಜ ಬೊಮ್ಮಾಯಿ ಅವರಿಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ. CC ಪಾಟೀಲ್ ನಿವಾಸದಲ್ಲಿ ಸಿಎಂ ಜಯಮೃತ್ಯುಂಜಯ ಸ್ವಾಮೀಜಿಗಳು ಭೇಟಿ ಮಾಡಿದ್ರು. ಅಕ್ಟೋಬರ್ 1ರಿಂದ ಪಾದಯಾತ್ರೆಗೆ ಸಜ್ಜಾಗಿದ್ದಾರಂತೆ ಜಯಮೃತ್ಯುಂಜಯ ಶ್ರೀಗಳು. ಪಾದಯಾತ್ರೆ ಮಾಡದಂತೆ ಶ್ರೀಗಳಿಗೆ ಈಗಾಗಲೇ ಸಿಎಂ ಮನವಿ ಮಾಡಿದ್ದಾರೆ. ಇವತ್ತು ಮಧ್ಯಾಹ್ನ 3:30ಕ್ಕೆ ಪ್ರಸನ್ನಾನಂದ ಸ್ವಾಮೀಜಿಗಳು ಬರ್ತಿದ್ದಾರೆ. ಸಿಎಂ ಜೊತೆ ಅವರು ಚರ್ಚೆ ನಡೆಸ್ತಾರೆ. ಪ್ರಸನ್ನಾನಂದ ಸ್ವಾಮೀಜಿಗಳು STಗೆ ಮೀಸಲಾತಿ ಹೆಚ್ಚಿಸುವ ಸಂಬಂಧ ಸ್ವಾಮೀಜಿಗಳು ಭೇಟಿಗೆ ಬರ್ತಿದ್ದಾರೆ. 7.5 ಶೇಕಡ 7.5ರಷ್ಟು ಮೀಸಲಾತಿ ಹೆಚ್ಚಳ ಮಾಡಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ಈಗಾಗಲೇ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಿದ್ದಾರೆ ನಿಯೋಗ. ಬಸವರಾಜ ಬೊಮ್ಮಾಯಿ ಅವರಿಗೆ ಈಗ ಮೀಸಲಾತಿಯ ಟೆನ್ಷನ್, ಬಿಸಿ ತುಪ್ಪ, ಏನು ಮಾಡಬೇಕು ಅಂತ. ನ್ಯೂಸ್ ಮುಂದುವರಿಸ್ತೀನಿ. ಮತ್ತೊಂದು ಚಿಕ್ಕ ಬ್ರೇಕ್ ಆದಮೇಲೆ, ಬ್ರೇಕ್ ಮುಂಚೆ ನಿಮ್ಮೆಲ್ಲರ ಗಮನಕ್ಕೆ, ದೇಶದಲ್ಲಿ ಎಲ್ಲರಿಗೂ ಕೊರೋನಾ ವ್ಯಾಕ್ಸಿನ್ ಸಿಗಬೇಕು ಅನ್ನೋದು ನೆಟ್ವರ್ಕ್ 18 ಆಶಯ. ಫೆಡರಲ್ ಬ್ಯಾಂಕ್, ಅಪೋಲೋ ಸಹಯೋಗದೊಂದಿಗೆ ನೆಟ್ವರ್ಕ್ 18ನ ಈ ಆಶಯಕ್ಕೆ ದೇಶವ್ಯಾಪಿ ಬಲ ಸಿಕ್ಕಿದೆ. ಎಲ್ರಿಗೂ ವ್ಯಾಕ್ಸಿನ್ ಅನ್ನೋ ಜಾಗೃತಿ ಮೂಡಿದೆ.